ಹಬ್ಬದಲ್ಲಿ ಹೋಗದಿರು, ತಬ್ಬಿಬ್ಬನಾಗದಿರು. ಕೊಬ್ಬದಿರು ಬಾಳು ಬಂದಲ್ಲಿ, ಪರಸತಿಯ ಹಬ್ಬಿದರೆ ಕೇಡು ಸರ್ವಜ್ಞ. ಹಬ್ಬದಲ್ಲಿ ಹೋಗದಿರು. ಇಲ್ಲಿ ಹಬ್ಬ ಎಂಬುದು ಕೇವಲ ಹಬ್ಬದ ಸಂಭ್ರಮವನ್ನಷ್ಟೇ ಸೂಚಿಸುವುದಿಲ್ಲ, ಬದಲಿಗೆ ಅತಿಯಾದ ಪ್ರದರ್ಶನ ಅಥವಾ ಆಡಂಬರವನ್ನು ಸೂಚಿಸುತ್ತದೆ. ಜನಸಂದಣಿ ಇರುವಲ್ಲಿ ಅಥವಾ ಕೇವಲ ಹೊಗಳಿಕೆಗಾಗಿ ಸೇರುವ ಗುಂಪುಗಳಲ್ಲಿ ವಿವೇಚನೆ ಇಲ್ಲದೆ ಹೋಗಬಾರದು. ಸಮಾಜದಲ್ಲಿ ಗೌರವ ಕಾಪಾಡಿಕೊಳ್ಳಲು ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳದೆ ತನ್ನ ತನವನ್ನು ಕಾಯ್ದುಕೊಳ್ಳಬೇಕು ಎಂಬುದು ಇದರ ಅಂತರಾರ್ಥ. ತಬ್ಬಿಬ್ಬನಾಗದಿರು. ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆದಾಗ ಅಥವಾ ಯಾರೋ ಟೀಕೆ ಮಾಡಿದಾಗ ಗಾಬರಿಗೊಂಡು ತನ್ನ ಸಮಚಿತ್ತವನ್ನು ಕಳೆದುಕೊಳ್ಳಬಾರದು. ಗೊಂದಲಕ್ಕೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಯಾವುದೇ ಪರಿಸ್ಥಿತಿಯಲ್ಲೂ ಸ್ಥಿತಪ್ರಜ್ಞೆಯನ್ನು ಕಾಪಾಡಿಕೊಳ್ಳುವುದು ಬುದ್ಧಿವಂತನ ಲಕ್ಷಣ. ಕೊಬ್ಬದಿರು ಬಾಳು ಬಂದಲ್ಲಿ. ಬಾಳು ಬರುವುದು ಎಂದರೆ ಸಂಪತ್ತು, ಅಧಿಕಾರ ಅಥವಾ ಕೀರ್ತಿ ಲಭಿಸುವುದು. ಮನುಷ್ಯನಿಗೆ ಒಳ್ಳೆಯ ಕಾಲ ಬಂದಾಗ ಅಹಂಕಾರ ಪಡಬಾರದು. ಐಶ್ವರ್ಯ ಶಾಶ್ವತವಲ್ಲ ಎಂಬ ಅರಿವಿರಲಿ. ಉನ್ನತ ಸ್ಥಾನದಲ್ಲಿದ್ದಾಗ ವಿನಯದಿಂದ ಇರಬೇಕು, ಇಲ್ಲದಿದ್ದರೆ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಗುತ್ತದೆ. ಪರಸತಿಯ ಹಬ್ಬಿದರೆ ಕೇಡು. ಇದು ಈ ತ್ರಿಪದಿಯ ಅತ್ಯಂತ ಕಠಿಣ ಎಚ್ಚರಿಕೆ. ಪರಸ್ತ್ರೀಯರ ವ್ಯಾಮೋಹಕ್ಕೆ ಬಿದ್ದರೆ ಅಥವಾ ಪರಸ್ತ್ರೀಯರ ಸಂಬಂಧವನ್ನು ಬೆಳೆಸಲು ಹಂಬಲಿಸಿದರೆ ಅದು ಮನುಷ್ಯನ ವ್ಯಕ್ತಿತ್ವಕ್ಕೆ, ಸಂಸಾರಕ್ಕೆ ಮತ್ತು ಘನತೆಗೆ ಸರ್ವನಾಶ ಅಂದರೆ ಕೇಡು ತರುತ್ತದೆ. ನೈತಿಕ ಅಧಃಪತನವು ಮನುಷ್ಯನನ್ನು ಸಮಾಜದ ಕಣ್ಣಲ್ಲಿ ಕೆಳಗಿಳಿಸುತ್ತದೆ. ಸರ್ವಜ್ಞನು ಈ ವಚನದ ಮೂಲಕ ಸಂಯಮದ ಬದುಕನ್ನು ಬೋಧಿಸುತ್ತಾನೆ. ಆಡಂಬರಕ್ಕೆ ಮರುಳಾಗದೆ, ಕಷ್ಟ ಸುಖದಲ್ಲಿ ಅಲುಗಾಡದೆ, ಸಂಪತ್ತು ಬಂದಾಗ ಅಹಂಕಾರ ಪಡದೆ ಮತ್ತು ಚಾರಿತ್ರ್ಯವನ್ನು ಕಾಪಾಡಿಕೊಂಡು ಬದುಕುವುದೇ ಶ್ರೇಷ್ಠ ಜೀವನದ ದಾರಿ ಎಂದು ಹೇಳಿದ್ದಾನೆ.